ಡಿಸೆಂಬರ್ 19-20ರಂದು ಎಸ್ಡಿಎಂ ಸಿಇಟಿ ಹಳೆ ವಿದ್ಯಾರ್ಥಿಗಳ ಜಾಗತಿಕ ಸಮಾವೇಶ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಎಸ್ಡಿಎಂ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಹಳೆಯ ವಿದ್ಯಾರ್ಥಿಗಳ ಸಂಘದ ದ್ವೈವಾರ್ಷಿಕ ಜಾಗತಿಕ ಮಹಾಸಂಗಮ ಡಿಸೆಂಬರ್ 19-20ರಂದು ಆಯೋಜಿಸಲಾಗಿದೆ ಎಂದು ಎಸ್ಡಿಎಂ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ವಾಸುದೇವ್ ಪರ್ವತಿರವರು ತಿಳಿಸಿದರು. ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಎಸ್ಡಿಎಂ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ದೇಶದ ಅಗ್ರ 50 ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಒಂದಾಗಿದೆ ಮತ್ತು ಕಳೆದ 46 ವರ್ಷಗಳಿಂದ ಕಾರ್ಯವನ್ನ ನಿರ್ವಹಿಸುತ್ತಿದೆ. ಇದು ಪ್ರಪಂಚಾದ್ಯಂತ ವಿವಿಧ ಸಂಸ್ಥೆಗಳಲ್ಲಿ ಪ್ರಮುಖ ಸ್ಥಾನವನ್ನ ಗಳಿಸಿದೆ. ಇದು ಪ್ರಖ್ಯಾತ ಹಳೆಯ ವಿದ್ಯಾರ್ಥಿಗಳನ್ನ ಕೂಡ ಹೊಂದಿದೆ. ಹಳೆಯ ನೆನಪುಗಳನ್ನ ಮೆಲುಕು ಹಾಕಲು ಮತ್ತು ನಮ್ಮ ಹಳೆಯ ವಿದ್ಯಾರ್ಥಿಗಳೊಂದಿಗೆ ಬಾಂಧವ್ಯವನ್ನ ಬೆಳೆಸಲು ಎಸ್ಡಿಎಂ ಸಿಇಟಿ ತನ್ನ ದ್ವೈವಾರ್ಷಿಕ ಜಾಗತಿಕ ಹಳೆಯ ವಿದ್ಯಾರ್ಥಿಗಳ ಸಭೆಯನ್ನ ಈ ವರ್ಷದ ಡಿಸೆಂಬರ್ 19 ಮತ್ತು 20ರಂದು ಎಸ್ಡಿಎಂ ಸಿಇಟಿ ಕ್ಯಾಂಪಸ್ನಲ್ಲಿ ನಡೆಸುತ್ತಿದೆ. ಈ ವರ್ಷದ ವಿಶೇಷ ಆಕರ್ಷಣೆ ಎಂದರೆ ನಮ್ಮ ಹಳೆಯ ವಿದ್ಯಾರ್ಥಿಗಳು ಒದಗಿಸಿದ ಉತ್ಪನ್ನಗಳು ಮತ್ತು ಸೇವೆಗಳ ಕೈಗಾರಿಕಾ ಪ್ರದರ್ಶನ. ಸುಮಾರು 50ಕ್ಕೂ ಹೆಚ್ಚು ಮಳಿಗೆಗಳಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಲಿದ್ದಾರೆ. ಇದರೊಂದಿಗೆ ಸಾಮಾಜಿಕ ಮತ್ತು ವೃತ್ತಿಪರ ಸಂಸ್ಥೆಗಳು ಕೂಡ ಭಾಗವಹಿಸುತ್ತವೆ. ಅರವಿಂದ್ ಬೆಲ್ಲರ್, ಡಾಕ್ಟರ್ ಪ್ರಸಾದ್ ರಾಂಪುರೆ, ಏಕಸ್ ಕಂಪನಿಯ ಸಿಟಿಒ ಡಾಕ್ಟರ್ ರವಿ ಗುತ್ತಲ್, ಗುರುದತ್ ಪ್ರಭು ಭಾಗವಹಿಸಲಿದ್ದಾರೆ. 300ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಅಮೆರಿಕದ ಸೆಮಿಕಂಡಕ್ಟರ್ ತಜ್ಞ ಅಮೋಲ್ ಬೋಕಿಲ್, ಲಿಸ್ಟನ್ ಯುರೋಪಿಯನ್ ಡಿಪ್ಲೊಮ್ಯಾಟಿಕ್ ಕೌನ್ಸಿಲ್ ಸದಸ್ಯ ಡಾಕ್ಟರ್ ಗೋವಿಂದರಾಜ್ ಡೆಂಪೋ, ಫಿನ್ಟೆಕ್ ಕಂಪನಿ ಮೈಂಡ್ ಕ್ರಾಫ್ಟ್ ಮುಂಬೈನ ಸಂಸ್ಥಾಪಕ ಹೇಮಂತ್ ನೆರ್ಕೋರ್, ಟ್ರಾಟೆನ್ಸ್ನ ಇಂಜಿನಿಯರಿಂಗ್ ನಾಸಿಕ್ ಮತ್ತು ಪುಣೆಯ ಸಂಸ್ಥಾಪಕ ಆರ್.ಡಿ. ಪಾಟೀಲ್, ಹೈದರಾಬಾದ್ನ ವಿವೇಕ್ ಮುಂಗಿ, ದುಬೈನ ಅಮಿತೇಶ್ ಆನಂದ್ ಸೇರಿದಂತೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಡಾಕ್ಟರ್ ಡಿ. ವೀರೇಂದ್ರ ಹೆಗಡೆರವರ ಆಶೀರ್ವಾದ ವರ್ಚುವಲ್ ಮಾಡೆಲಿಂಗ್ ಮತ್ತು ಎಸ್ಡಿಎಂ ಇ ಸೊಸೈಟಿ ಕಾರ್ಯದರ್ಶಿ ಜೀವಂದರ್ ಕುಮಾರ್, ಪ್ರಾಂಶುಪಾಲರಾದ ಡಾಕ್ಟರ್ ರಮೇಶ್ ಚಕ್ರಸಾಲಿ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಯುವ ಉದ್ಯಮಿಗಳಿಗೆ ಸ್ಮಾರ್ಟ್ ಆಫ್ ಪೀಚ್, ನಿವೃತ್ತ ಅಧ್ಯಾಪಕರಿಗೆ ಗೌರವ ಸಮರ್ಪಕ ಪ್ಯಾನೆಲ್ ಚರ್ಚೆ, ಹಳೆಯ ವಿದ್ಯಾರ್ಥಿಗಳಿಂದ ಸಮಾಜಕ್ಕೆ ವಿಶೇಷ ಕೊಡುಗೆ ನೀಡಿದವರು ಮತ್ತು ವಿಶೇಷ ಮನ್ನಣೆಯನ್ನ ಪಡೆದ ಕಾಲೇಜಿನ ಮಾಜಿ ಕ್ರೀಡಾಪಟುಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಪ್ರಾಚಾರ್ಯರಾದ ರಮೇಶ್ ಚಕ್ರಸಾಲಿ, ಎಸ್.ಡಿ. ಜೋಶಿ, ಸುನಿಲ್ ಕುಮಾರ್ ಹೋನುಗರ್, ಪ್ರಮೋದ್ ಜಳಕೀಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಒಂದು ವಿಶೇಷವಾದ ಪತ್ರಿಕಾಗೋಷ್ಠಿ. ನಾವು ಇಲ್ಲಿ ಇದ್ದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತಾಂತ್ರಿಕ ಮಹಾವಿದ್ಯಾಲಯ ಧಾರವಾಡದ ಹಳೆಯ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮಹಾವಿದ್ಯಾಲಯ 1979ರಲ್ಲಿ ಸ್ಥಾಪಿತವಾಯಿತು. ಅಂದರೆ ಈಗ 46 ವರ್ಷ ಆಯಿತು. ದೇಶದ ಪ್ರತಿಷ್ಠಿತ ಒಂದು 25-30ನೇ ರ್ಯಾಂಕ್ ಪ್ರತಿ ವರ್ಷ ಪಡಿತಾ ಇದೆ. ಸೊ ಒಂದು ಟಾಪ್ 50 ಅಲ್ಲಿ ಇದೆ ಅಂತ ಹೇಳ್ಬೋದು. ಅಂಥ ಒಂದು ಮಹಾವಿದ್ಯಾಲಯ. ಮತ್ತೆ ಈಗ 46 ವರ್ಷ ಅಂದರೆ ಸುಮಾರು 20,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿಂದ ತಮ್ಮ ಕಲಿಕೆ ಮುಗಿಸಿ ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ದಾರೆ. ಆಮೇಲೆ ಈ ನಮ್ಮ ವಿದ್ಯಾರ್ಥಿಗಳು ವೃಂದ ಬೇರೆ ಬೇರೆ ಪದಗಳಲ್ಲಿ, ಉನ್ನತ ಪದಗಳಲ್ಲಿ, ದೇಶದಲ್ಲಿ ವಿದೇಶದಲ್ಲಿ ಎಲ್ಲ ಕಡೆ ಬೇರೆ ಬೇರೆ ಇಂಡಸ್ಟ್ರಿ ಮತ್ತೆ ಉದ್ಯೋಗಗಳು ಎಲ್ಲ ಕಡೆ ಕಾಣಿಸ್ತಾರೆ. ಈಗ ನಮ್ಮ ಉದ್ದೇಶ ಏನಂದ್ರೆ, ಈ ಮಹಾವಿದ್ಯಾಲಯಕ್ಕೆ ಅದು ಮುಂದೆ ಬೆಳಿಬೇಕಂದ್ರೆ ಈ ಹಳೆ ವಿದ್ಯಾರ್ಥಿಗಳ ಒಂದು ಶಕ್ತಿ ಅದರ ಜೊತೆ ಇರಬೇಕು. ಅವ್ರಿಗೆ ಅದಕ್ಕೆ ಪ್ರೋತ್ಸಾಹ ನೀಡಬೇಕು. ಅದನ್ನು ಮತ್ತೆ ಆ ವಿದ್ಯಾಸಂಸ್ಥೆಯನ್ನು ಬಲಪಡಿಸಲು ಹಳೆ ವಿದ್ಯಾರ್ಥಿಗಳ ಒಂದು ಬಲ ಅದಕ್ಕೆ ಸೇರಬೇಕು ಅಂತ ಈ ಉದ್ದೇಶದಿಂದ ಒಂದು ಹಳೆ ವಿದ್ಯಾರ್ಥಿಗಳ ಕಮ್ಮಟ ಅಲಮ್ನಿ ಮೀಟ್, ಗ್ಲೋಬಲ್ ಅಲಮ್ನಿ ಮೀಟ್ ನಾವು ಪ್ರತಿ 2 ವರ್ಷಕ್ಕೊಮ್ಮೆ ಮಾಡ್ತೀವಿ. 2 ವರ್ಷಕ್ಕೊಮ್ಮೆ ಯಾಕೆ ಮಾಡ್ತೀವಿ ಅಂದ್ರೆ, ನಮ್ದು ಐಡಿಯಾ ಏನಿದೆ ಅಂದ್ರೆ, ಪ್ರತಿ ಒಂದು ವರ್ಷ ಯಾವುದೋ ಒಂದು ಬೇರೆ ಹೊರಗಿನ ಕಡೆ ಎಲ್ಲೋ ಮಾಡಬೇಕು. ನಾವು ದುಬೈದಲ್ಲಿ ಮಾಡಿದ್ವಿ, ದಿಲ್ಲಿಯಲ್ಲಿ ಮಾಡಿದ್ವಿ, ಬೆಂಗಳೂರಲ್ಲಂತೂ ಆಗ್ತಾ ಇರ್ತದೆ. ಈ ತರ ಮಾಡ್ತಾ ಇರ್ತೀವಿ. ಆಮೇಲೆ ಆಲ್ಟರ್ನೇಟಿವ್ ಅದರ ಮುಂದಿನ ವರ್ಷ ಧಾರವಾಡದಲ್ಲಿ, ಯಾಕಂದ್ರೆ ನಮ್ಮ ಹಳೆ ವಿದ್ಯಾರ್ಥಿಗಳು ಬಹಳ ಜನಕ್ಕೆ ಈ ಧಾರವಾಡದ ಸವಿ ನೆನಪುಗಳಿವೆ. ಅವ್ರು ಇಲ್ಲಿ ಕಲ್ತದ್ದು ಎಲ್ಲ ಅವ್ರಿಗೆ ಹಳೆ ಎಲ್ಲ ಅವ್ರಿಗೆ ಪ್ರಸಂಗಗಳು ನೆನಪಾಗ್ತವೆ. ಅದಲ್ದೇನೆ ಹಳೆ ತಮ್ಮ ಫ್ರೆಂಡ್ಸು ಮತ್ತೆ ಟೀಚರ್ಸ್ ಎಲ್ಲ ಮೀಟ್ ಆಗ್ಲಿಕ್ಕೆ ಒಂದು ಅವಕಾಶ. ಹೀಗಾಗಿ 1 ವರ್ಷ ಧಾರವಾಡ, 1 ವರ್ಷ ಹೊರಗಡೆ ಅಂತ ಈ ತರ ಒಂದು ಪ್ಯಾಟರ್ನ್ ಹಾಕೊಂಡಿದ್ದೀವಿ. ಸೊ ಈ ವರ್ಷ ನಾವು 23ರಲ್ಲಿ ಮಾಡಿದ್ವಿ, ಈಗ 25 ಡಿಸೆಂಬರ್ಗೆ. ಆಮೇಲೆ ಡಿಸೆಂಬರ್ ಯಾಕೆ ಸೀಸನ್ ಅಂದ್ರೆ, ನಮ್ಮ ಹೊರಗಿನ ಅಂದ್ರೆ ಪರದೇಶದಿಂದ ಬರೋರಿಗೆ ಇದು ಒಂದು ಒಳ್ಳೆ ಸಮಯ. ಅವರು ಬಹಳ ಜನ ಹೊರಗಿಂದ ಬರೋರು ಈಗ ಬರ್ತಾರೆ. ಅವರೆಲ್ಲರೂ ಹೇಳೋದು ನಮ್ಗೆ ಡಿಸೆಂಬರ್ ಅಲ್ಲೇ ಮಾಡ್ರಿ ಅಂದ್ರೆ ನಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ. ಇದರ
ಕಾರಣದಿಂದಾಗಿ ಡಿಸೆಂಬರ್ ಯೂಶುವಲಿ ನಾವು ಪ್ರತಿ ವರ್ಷನೂ ಡಿಸೆಂಬರಲ್ಲೇ ಮಾಡ್ತೀವಿ. ಡಿಸೆಂಬರ್ 23 ಮಾಡಿದ್ವಿ, ಈಗ ಡಿಸೆಂಬರ್ 25 ಮಾಡ್ತಾ ಇದ್ದೀವಿ. ಆ, ಇದು ಈ ಸರಿ ಮಾತ್ರ ಒಂದು ಬಹಳ ಇದು ವಿಶೇಷವಾಗಿ ಆಗ್ತಾ ಇದೆ. ಏನಂದ್ರೆ ನಮ್ಮ ಈ ಸಲ ನಾವು ಒಂದು ಹೊಸ ಎಕ್ಸಿಕ್ಯೂಟಿವ್ ಬಾಡಿ ಮಾಡ್ಕೊಂಡ್ವಿ. ಅದರಲ್ಲಿ ಎಲ್ಲ ನಮ್ಮ ಉದ್ಯೋಜಕರು, ಅದಕ್ಕೆ ನಾನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ನಮ್ಮ ಪ್ರದೀಪ್ ದೇಸಾಯಿ ಅಂತ, ಇವರು ನಮ್ಮ ಕಾಲೇಜಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿ ಮುಂದೆ ಕೌಶಾಲಿ ಇನ್ಸ್ಟಿಟ್ಯೂಟ್ ಅಲ್ಲಿ MBA ಮಾಡಿ ಈಗ ಸ್ವಯಂ ಉದ್ಯೋಜಕರು. ಹಂಗೇನೆ ನಮ್ಮ ಪ್ರಮೋದ್ ಜಳಕೇಕರ್ ಅಂತ ನಮ್ಮ ಖಜಾಂಚಿ ಅವರು ಈ ನಮ್ಮ ಸಂಘದ್ದು, ಅವರು ಕೂಡ ಹಂಗೇನೆ BE ಮಾಡಿ MBA ಮಾಡಿ ಈಗ ಇಲ್ಲಿ ಧಾರವಾಡದಲ್ಲಿ ದೊಡ್ಡ ಒಂದು ಕನ್ಸ್ಟ್ರಕ್ಷನ್, ಅವ್ರಿಗೆ ಧಾರವಾಡದ ಕಾಂಕ್ರೀಟ್ ಸರ್ಜನ್ ಅಂತಾರೆ. ಕಾಂಕ್ರೀಟ್ ನಲ್ಲಿ ಕಾಂಪ್ಲೆಕ್ಸ್ ಏನಾದ್ರು ಏನು ಮಾಡೋದಿದ್ರೆ ಯಾರಪ್ಪ ಅಂದ್ರೆ ಓನ್ಲಿ ಪ್ರಮೋದ್ ಜಳಕೇಕರ್ ಇಸ್ ಅವೈಲೇಬಲ್. ಸೊ ಅಂತವ್ರು ಇದ್ದಾರೆ ನಮ್ಮ ಜೊತೆಗೆ. ಅದಕ್ಕೆ ನಮಸ್ಕಾರ. ನಮ್ಮ ಪ್ರಿನ್ಸಿಪಲ್ರು ಬಂದ್ರು. ಆಗಲ್ದೆ ಇದ ಅಲ್ದೇನೆ ಒಂದು ಏನಾದ್ರೂ ನಾವು ಈ ಇವತ್ತಿನ ವಿದ್ಯಾರ್ಥಿಗಳಿಗೆ ಸಹಾಯ ಆಗುವಂಗ ಮತ್ತು ಯಾರು ಬರ್ತಾರಲ್ಲ ಅವ್ರಿಗೆ ಪರಸ್ಪರವಾಗಿ ತಮ್ಗೆ ಅವರ ಬಿಸ್ನೆಸಸ್ ಒಳಗೆ ಒಬ್ರಿಗೊಬ್ರು ಸಹಾಯ ಆಗುವಂಗ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿದಾಗ ಒಂದು ಇಂಡಸ್ಟ್ರಿಯಲ್ ಎಕ್ಸ್ಪೋ ಆರ್ ಎಕ್ಸಿಬಿಷನ್, ಒಂದು ಔದ್ಯೋಗಿಕ ಕಮ್ಮಟ ವಿತ್ ಎಕ್ಸಿಬಿಷನ್ ವಿತ್ ಸ್ಟಾಲ್ಸ್, ಯಾರಿಗೆ ಬರೇ ನಮ್ಮ ಹಳೆ ವಿದ್ಯಾರ್ಥಿಗಳಿಗೆ ಮತ್ತು ಈ ಕೆಲವು ಸೋಷಿಯಲ್ ಆರ್ಗನೈಸೇಷನ್ಸ್ ಇರ್ತಾರೆ ಅವ್ರಿಗೆ ಮಾತ್ರ ಅವ್ರಿಗೆ ಕೊಟ್ಟಿದ್ವಿ. ಅಂತ ಒಂದು ಎಕ್ಸಿಬಿಷನ್ ಮಾಡ್ಬೇಕಂತ ನಿರ್ಣಯವಾಯಿತು. ಸೊ ಈ ಸಲ ಅದು ಒಂದು ವಿಶೇಷ ಒಂದು ಪ್ರಸಂಗ ನಾವು ಈಗ ಮಾಡ್ತಾ ಇದ್ದೀವಿ. ನಾವು 19ನೇ ತಾರೀಕು ಬೆಳಿಗ್ಗೆ ಈ ಇಂಡಸ್ಟ್ರಿಯಲ್ ಎಕ್ಸಿಬಿಷನ್ ಒಂದು 50 ಸ್ಟಾಲ್ ಹಾಕಿದೀವಿ. ಅದರಲ್ಲಿ ದೂರದಿಂದ ಅಂದ್ರೆ ಕೊಲ್ಲಾಪುರ್, ನಾಸಿಕ್, ಆಮೇಲೆ ಗುಜರಾತ್, ಇಂಥ ಎಲ್ಲ ಬೇರೆ ಬೇರೆ ಕಡೆಯಿಂದ ಜನರು ಬಂದು ಸ್ಟಾಲ್ಸ್ ಹಾಕಿದ್ದಾರೆ. ಕೆಲವರೆಲ್ಲ ತಮ್ಮದು ಬರೀ ಈ ಸಾಫ್ಟ್ವೇರ್ ಜನ ಎಲ್ಲ ತಮ್ಮದು ಮಾಹಿತಿ ನೀಡುವಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಆನ್ಲೈನ್ ಆಫ್ಲೈನ್ ಎಲ್ಲ. ಸೊ ಬೇರೆ ಬೇರೆ ನಮ್ಮ ಹಳೆ ವಿದ್ಯಾರ್ಥಿಗಳು ತಮ್ಮ ಉದ್ಯೋಗ ಹೇಗೆ ಅವ್ರು ನಡೆಸ್ತಾ ಇದ್ದಾರೆ ಮತ್ತು ಅವರ ಉದ್ಯೋಗ ಯಾರಿಗೆ ಲಾಭ ಪಡಿಬಹುದು ಅವರ ಉದ್ಯೋಗದಿಂದ, ಮತ್ತೆ ಹೇಗೆ ಒಬ್ಬರಿಗೊಬ್ಬರು ಪರಸ್ಪರ ಅವ್ರದ್ದು ಉದ್ಯೋಗದಲ್ಲಿ ವಿಲೇಟ್ ಮಾಡಬಹುದು, ಇದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅವರು ತಯಾರಾಗಿದ್ದಾರೆ. ಅದಕ್ಕೋಸ್ಕರ ಇದು ಒಂದು ವಿಶೇಷ ಇದು. ಆಮೇಲೆ ಕೆಲವೊಂದೆಲ್ಲ ಬೇರೆ ವಿಷಯಗಳು ಅಂದ್ರೆ ಬಹಳ ನಮ್ಮ ಹಳೆ ವಿದ್ಯಾರ್ಥಿಗಳು, ಪ್ರಾಮಿನೆಂಟ್ ವಿದ್ಯಾರ್ಥಿಗಳೆಲ್ಲ ಬರ್ತಾ ಇದ್ದಾರೆ. ನಮ್ಮ ಪ್ರಿನ್ಸಿಪಾಲ್ರು ಅದರ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಮಾಹಿತಿ. ತಮಗೆಲ್ಲ ತಿಳಿದ ಹಾಗೆ ನಮ್ಮ ಕಾಲೇಜಿನಲ್ಲಿ ಇದೇ 19 ಮತ್ತು 20ರಂದು ನಾವು ಒಂದು ಹಳೆಯ ವಿದ್ಯಾರ್ಥಿಗಳ ಮಹಾಸಂಗಮ, ಜಾಗತಿಕ ಮಟ್ಟದ ಮಹಾಸಂಗಮ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಬಂದು ಅಲ್ಲಿ ಒಂದು ಭೇಟಿಯಾಗಿ ಪರಸ್ಪರ ವಿಚಾರ ವಿನಿಮಯಗಳನ್ನು ಹಂಚಿಕೊಂಡು ಮತ್ತು ಮುಂದಿನ ಒಂದು ಯುವ ವಿದ್ಯಾರ್ಥಿಗಳಿಗೆ, ಈಗ ಪ್ರಸ್ತುತ ಓದುತ್ತಿರುವಂತಹ ಯುವ ವಿದ್ಯಾರ್ಥಿಗಳಿಗೆ ಹೇಗೆ ಅವರ ಒಂದು ನಡೆನುಡಿಗಳು ಸಹಕಾರಿಯಾಗಬಲ್ಲವು ಅಂತ ತೋರಿಸಿಕೊಳ್ಳೋಕೆ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ನಮ್ಮ ಕಾಲೇಜಿನ ಅಲುಮ್ನಿ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳ ಸಹಕಾರದಿಂದ ಈ ಒಂದು ಮಹಾಸಂಗಮವನ್ನ ನಾವು ಏರ್ಪಡಿಸ್ತಾ ಇದ್ದೀವಿ. ಸೊ ಈ ವಿಷಯವಾಗಿ ಈಗಾಗಲೇ ಪ್ರೊಫೆಸರ್ ಪರ್ವತಿಯವರು ಅದರ ರೂಪರೇಷೆಗಳನ್ನ ಹೇಳಿದ್ದಾರೆ. ಈ ವರ್ಷದ ಒಂದು ವಿಶೇಷತೆ ಏನು ಅಂತಂದ್ರೆ ನಾವು ಇಲ್ಲಿ ಒಂದು ಪ್ರದರ್ಶನವನ್ನ ಏರ್ಪಾಡು ಮಾಡಿದ್ದೀವಿ. ಸೊ ಈ ಪ್ರದರ್ಶನದಲ್ಲಿ ನಮ್ಮದೇ ವಿದ್ಯಾರ್ಥಿಗಳು ಹೊರಗೆ ನಮ್ಮ ಕಾಲೇಜಿಂದ ಹೊರಗೆ ಹೋದ್ಮೇಲೆ ಹೇಗೆ ತಮ್ಮ ಒಂದು ವೃತ್ತಿಪರತೆಯಲ್ಲಿ ನೈಪುಣ್ಯತೆಯನ್ನು ಪಡೆದುಕೊಳ್ಳೋದಾಗ್ಲಿ ಮತ್ತು ಅವರು ಹೇಗೆ ಅಭಿವೃದ್ಧಿ ಹೊಂದಿದ್ರು ಅನ್ನೋದಾಗ್ಲಿ, ಆ ಒಂದು ವಿಷಯ ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಎಕ್ಸಿಬಿಷನ್ ಅನ್ನ ಮಾಡ್ತಾ ಇದ್ದೇವೆ. ಇದರಲ್ಲಿ ಉತ್ಪನ್ನಗಳು ಇರಬಹುದು ಅಥವಾ ಸೇವೆಗಳು ಇರಬಹುದು ಮತ್ತು ಇನ್ನಿತರ ವೈಜ್ಞಾನಿಕ ಒಂದು ಸಂಶೋಧನೆಗಳು ಇರಬಹುದು ಮತ್ತು ಅನ್ವೇಷಣೆಗಳಿರ್ಬೋದು, ಇಂತಹ ಎಲ್ಲ ಒಂದು ಎಕ್ಸಿಬಿಷನ್ ಅನ್ನ ನಮ್ಮ ವಿದ್ಯಾರ್ಥಿಗಳಿಗಾಗಿ ನಾವು ಹಮ್ಮಿಕೊಂಡಿದ್ದೀವಿ. ಇದರ ಜೊತೆಗೆ ಅವರು ತಿಳಿಸಿದ ಹಾಗೆ ಸಾಮಾಜಿಕ ಮತ್ತು ಈ ವೃತ್ತಿಪರ ಆರ್ಗನೈಸೇಷನ್ಸ್ ಕೂಡ ಭಾಗವಹಿಸಿ ಅಲ್ಲಿ ಬರುವ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮ ಸಮಯೋಚಿತ ಮತ್ತು ರೆಲೆವೆಂಟ್ ಅನ್ನೋ ರೀತಿಯಲ್ಲಿ ನಾವು ಆಯೋಜಿಸ್ತಾ ಇದ್ದೇವೆ. ಒಂದು ಮೂಲ ಇದ್ರದ್ದು ಗುರಿ ಏನಪ್ಪಾ ಅಂತಂತಂದ್ರೆ, ನಮಗೆಲ್ಲ ತಿಳಿದ ಹಾಗೆ ಈ ಒಂದು ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು ಅವರು ತಮ್ಮ ವೃತ್ತಿ ಜೀವನದಲ್ಲಿ ಹೇಗೆ ಒಂದು ಔನ್ನತ್ಯವನ್ನು ಸಾಧಿಸಿದ್ದಾರೆ, ಅಭಿವೃದ್ಧಿ ಹೊಂದಿದ್ದಾರೆ, ಅದನ್ನ ಈಗಿನ ಪ್ರಸ್ತುತ ವಿದ್ಯಾರ್ಥಿಗಳು ನೋಡಿ ಅದರಿಂದ ಅವರು ಕೂಡ ಪುಳಕಿತರಾಗಿ ಉತ್ತೇಜಿತರಾಗಿ ಆ ಒಂದು ನಿಟ್ಟಿನಲ್ಲಿ ತಾವು ಕೂಡ ಬೆಳೆಯಬೇಕು ಅನ್ನುವಂಥಕ್ಕೆ ಒಂದು ನಿದರ್ಶನ ಇರೋದ್ರಿಂದ ಸೊ ಅವರಿಗೆ ಅದು ಬಹಳ ಸಹಕಾರಿಯಾಗತ್ತೆ.
ಮತ್ತು ಕಾಲೇಜಿಗೂ ಕೂಡ ಇದು ಬಹಳ ಸಂತಸದ ಕ್ಷಣ. ಯಾಕಂದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ SDM ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಜಿ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತಹ ಒಂದು ಕಾಲೇಜು. ಈ ಕಾಲೇಜಿನಲ್ಲಿ ನಮ್ಮದೇ ಆದ ಒಂದು ವಿಷನ್ ಅಂತ ಇದೆ. ಅಂದ್ರೆ ಈ ಪ್ರೊಫೆಷನಲ್ ಕಾಂಪಿಟೆನ್ಸಿ ಮತ್ತೆ ನಮ್ಮ ಜನರಲ್ಲಿ, ನಮ್ಮ ವಿದ್ಯಾರ್ಥಿಗಳಲ್ಲಿ ಇರಬೇಕು ಮತ್ತು ಈ ಒಂದು ವೃತ್ತಿಪರತೆಯನ್ನು ನಾವು ಮೌಲ್ಯಗಳನ್ನ ಅಳವಡಿಸಿಕೊಳ್ಳೋದ್ರ ಜೊತೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಅದರಿಂದ ಸಮಾಜಕ್ಕೆ ಒಳಿತಾಗಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿದ್ದು, ಈ ನಿಟ್ಟಿನಲ್ಲಿ ಈಗ ನಾವು ಅಲುಮ್ನಿ ಮೀಟ್ ಅನ್ನ ಈ ಸರಿ ಆರ್ಗನೈಸ್ ಮಾಡಿದ್ದೀವಿ. ಈ ಜಾಗತಿಕ ಮಟ್ಟದ ಮಹಾಸಂಗಮ 2 ವರ್ಷಕ್ಕೂ ಒಮ್ಮೆ ನಡೆಯುತ್ತೆ. ಪ್ರತಿ ವರ್ಷ ನಮ್ಮ ಕಾಲೇಜಿನ ಅಲುಮ್ನಿ ಮೀಟ್ಗಳು ಬೇರೆ ಬೇರೆ ವಿಭಾಗಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ ನಡೀತಿರುತ್ತೆ. ಡೆಲ್ಲಿಯಲ್ಲಿ ನಡೆಯುತ್ತೆ, ಪೂನಾದಲ್ಲಿ ನಡೆಯುತ್ತೆ, ಬೆಂಗಳೂರಲ್ಲಿ ನಡೆಯುತ್ತೆ. ಆದರೆ 2 ವರ್ಷಕ್ಕೊಮ್ಮೆ ಮಾತ್ರ ಈ ಜಾಗತಿಕ ಮಟ್ಟದ ಮಹಾಸಂಗಮವನ್ನ ನಾವು ಇಲ್ಲಿ ನಡೆಸ್ತಾ ಇದ್ದೀವಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ, ತಮಗೆಲ್ಲ ಗೊತ್ತಿದ ಹಾಗೆ ಈಗ ಈ ಒಂದು ವೈಜ್ಞಾನೀಕರಣದಲ್ಲಿ ಅಥವಾ ವೈಜ್ಞಾನಿಕ ಯುಗದಲ್ಲಿ ಈ ಜಗತ್ತು ಅನ್ನೋದು ಒಂದು ಗ್ಲೋಬ್ ಅಂತ ಆಗಿದೆ, ಸಣ್ಣ ಹಳ್ಳಿ ಅಂತ ಆಗಿದೆ. ಸೊ ಹೀಗಾಗಿ ಕನೆಕ್ಟಿವಿಟಿ ಎಲ್ಲರಲ್ಲಿಯೂ ಬೆಳೆಯುತ್ತೆ ಮತ್ತು ಇಲ್ಲೇ ಕೂತ್ಕೊಂಡು ನಾವು ಹೊರದೇಶದಲ್ಲಿ ಏನ್ ನಡೀತಾ ಇದೆ, ಅಲ್ಲಿ ಒಂದು ಸುಧಾರಣೆಗಳು ಈ ಒಂದು ತಾಂತ್ರಿಕತೆಯಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ವಿಷಯಗಳು ನಮ್ಮ ಎಲ್ಲ ವಿದ್ಯಾರ್ಥಿ ಬಳಗಕ್ಕೂ ಮತ್ತು ಫ್ಯಾಕಲ್ಟಿಗಳಿಗೂ ಗೊತ್ತಾದರೆ ಅದರಿಂದ ಇನ್ನು ಮುಂದೆ ಬರುವಂತಹ ವಿದ್ಯಾರ್ಥಿಗಳಿಗೆ ಅದನ್ನು ಸುಲಭವಾಗಿ ತಿಳಿಸಿಕೊಡ್ಬಹುದು ಅಂತ ಒಂದು ಉದ್ದೇಶದಿಂದ ಈ ಒಂದು ನಾವು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಇದಕ್ಕೆ ಈ ಒಂದು ನಾವು ಯಾರು ಈ ನಮ್ಮ ಈ ಒಂದು ಲೊಕ್ಯಾಲಿಟಿಯಲ್ಲಿ ಯಾರಿಗೆ ಈ ಒಂದು ತಾಂತ್ರಿಕತೆಯ ಬಗ್ಗೆ ಒಂದು ಅಭಿರುಚಿ ಇದೆ, ಅವರು ಕೂಡ, ಸಾರ್ವಜನಿಕರು ಕೂಡ ಬಂದು ನಮ್ಮ ಒಂದು ಸ್ಟಾಲ್ ಅಲ್ಲಿರುವಂತಹ ಎಕ್ಸಿಬಿಷನ್ಗಳನ್ನ, ಅಲ್ಲಿರುವಂತಹ ಉತ್ಪನ್ನಗಳು ಮತ್ತು ಅಲ್ಲಿರುವಂತಹ ಸೇವೆಗಳು ಮತ್ತು ಅಲ್ಲಿರುವ ಆವಿಷ್ಕಾರಗಳನ್ನ ನೋಡಲಿಕ್ಕೆ ಮುಕ್ತ ಅವಕಾಶ ಇದೆ. ಅವ್ರಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತೀವಿ. ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಅಲುಮ್ನಿ ಅಸೋಸಿಯೇಷನ್ದವರು ಆರ್ಗನೈಸ್ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ತಾವೆಲ್ಲ ಈ ಒಂದು ಪ್ರೆಸ್ ಮೀಟ್ಗೆ ಸಮಯವನ್ನು ಮಾಡ್ಕೊಂಡು ಬಂದಿದ್ದಕ್ಕೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಇದನ್ನು ಜನರಿಗೆ ತಲುಪಿಸುವಲ್ಲಿ ನಿಮ್ಮ ಪಾತ್ರ ಅತ್ಯಂತ ಹಿರಿದು ಅಂತ ಸಾರ್ವಕಾಲಿಕ ಸತ್ಯ ಅದು. ಸೊ ಹೀಗಾಗಿ ಈ ವಿಷಯ ಜನರಿಗೆ ಮುಟ್ಲಿ, ಅದರಿಂದ ಸಮಾಜಕ್ಕೆ ಒಳ್ಳೆಯದಾಗ್ಲಿ, ನಿಮ್ಮೆಲ್ಲರ ಸಹಕಾರ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಿಗಲಿ ಅಂತ ಬಯಸಿ ತಮಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ 19 ಹಾಗೂ 20ನೇ ತಾರೀಕಿಗೆ ಸ್ವಾಗತವನ್ನು ಬಯಸುತ್ತೇನೆ. ನಮಸ್ಕಾರ. ಈಗ ಆಲ್ರೆಡಿ ಹಿಂದೆ ಒಂದು ಗೆಸ್ಟ್ ಹೌಸ್, ಒಂದು 16 ಜನ ಇರುವಂತ ಒಂದು ಗೆಸ್ಟ್ ಹೌಸ್ ವಿತ್ ಏರ್ ಕಂಡೀಷನ್ ರೂಮ್ಸ್ ಎಲ್ಲ ಪ್ಲಸ್ ಒಂದು 250 ಸೀಟರ್ ಆಡಿಟೋರಿಯಂ ಇದ್ದಂತ ಒಂದು ಸಂಕೀರ್ಣ, ಅದನ್ನೊಂದು ಹಳೆ ವಿದ್ಯಾರ್ಥಿ ಸಂಘದ ಜೊತೆಯಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಅವ್ರು ಮಾಡಿದ್ದಾರೆ. ಇನ್ನೊಂದಂದ್ರೆ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಸುಮಾರು 4 ಬ್ಯಾಡ್ಮಿಂಟನ್, ಒಂದು ಪ್ರೊಬೆಬ್ಲಿ ತಾವು ನೋಡಿರ್ಬೋದು, ಅದನ್ನು ತಾವು ನೋಡಿರಿ. ಸೊ ಒನ್ ಆಫ್ ದ ಬೆಸ್ಟ್ ಧಾರವಾಡದಲ್ಲಿ ಅಂಥದ್ದೊಂದು, ಅದು ಕೂಡ ನಮ್ಮ ಅಲುಮ್ನಿದವ್ರು ನಾವು 1 ಕೋಟಿಗಿಂತ ಹೆಚ್ಚು ದುಡ್ಡು ಹಾಕಿ ಅದನ್ನ ಮಾಡಿದ್ವಿ. ಈಗ ಇನ್ನೂ 2 ವಿಚಾರಗಳು ಇವೆ. ನಮ್ಮಲ್ಲಿ ಒಂದು ಬಾಸ್ಕೆಟ್ಬಾಲ್ ಕೋರ್ಟ್, ಅದು ನಮ್ಮ ಹಳೆ ವಿದ್ಯಾರ್ಥಿ, ಈಗ ಆಲ್ರೆಡಿ ಅದು ಇನ್ ಪ್ರೋಗ್ರೆಸ್ ಇದೆ. ಅದು ಅಂದ್ರೆ ಜಾಗ ಐಡೆಂಟಿಫೈ ಮಾಡಿ ಅದು ಕ್ಲೀನಿಂಗ್ ಅದೆಲ್ಲ ವರ್ಕ್ ನಡೀತಾ ಇದೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅದು ತಯಾರಾಗುತ್ತೆ. ಆಮೇಲೆ ಇನ್ನು ನಮ್ಮ ಪ್ರಿನ್ಸಿಪಾಲ್ ನಮ್ಮ ಚಕ್ರಸಾಲಿ ಸರ್ ಅವ್ರ ತಲೆಯಲ್ಲಿ ಏನಂದ್ರೆ, ಇದು ಎಲ್ಲ ಬೇರೆ ಬೇರೆ ಚಟುವಟಿಕೆಗೆ ಓಕೆ, ಬಟ್ ಮೇನ್ ನಮ್ಮ ಕೋರ್ ಏನು ಇಂಜಿನಿಯರಿಂಗ್ ಆಕ್ಟಿವಿಟಿ ಇದೆ, ಅದಕ್ಕೊಂದು R&D ಸೆಂಟರ್, ಒಂದು ಇನ್ಕ್ಯುಬೇಷನ್ ಸೆಂಟರ್, ಆ ತರ ಒಂದು ಬಿಲ್ಡಿಂಗು ನಮ್ಮ ಕಾಲೇಜಲ್ಲಿ ನಾವು ಮಾಡಬೇಕು ಅಂತ ಇದೆ. ಅದಕ್ಕೆ ಈ ಸಲ ನಾವು ಎಲ್ಲರಿಗೂ ಅಪೀಲ್ ಮಾಡ್ತಾ ಇದ್ದೀವಿ ಈ ಕಮ್ಮಟದಲ್ಲಿ. ಆಮೇಲೆ ಸ್ಲೋಲಿ ಜನ ಇದು ಮಾಡ್ತಾರೆ. 1 ವರ್ಷದಲ್ಲಿ 2 ವರ್ಷದಲ್ಲಿ ಅದು ಒಂದು ಸಾಕಾರ ಆಗುವಂತ ಪಾಸಿಬಿಲಿಟಿ ಇದೆ. ಬಾಸ್ಕೆಟ್ಬಾಲ್ ಕೋರ್ಟಿಗೆ ನಮ್ಮಲ್ಲಿ ಒಬ್ಬರು ಅವ್ರ ಹಳೆ ಅವ್ರ ಪ್ಲೇಯರು ಪ್ಲಸ್ ಇದು ಅವ್ರು 10 ಲಕ್ಷ ರೂಪಾಯಿ ಕಾಂಟ್ರಿಬ್ಯೂಷನ್ ಮಾಡ್ಯಾರ. ಈಗ ಇನ್ನೂ ನಾವು ಇನ್ನೊಂದು ದಿವಸ ಒಂದು ಸಾಧಾರಣ ಒಂದು 25 ಲಕ್ಷ ರೂಪಾಯಿ ಔಟ್ಲೇ ಅದರದ್ದು. ಅದಕ್ಕೆ ಮ್ಯಾನೇಜ್ಮೆಂಟ್ ನಾವು ಸೇರಿ ಅದನ್ನ ಮಾಡ್ತೇವೆ. ಇದಕ್ಕೆ ನಾವು ಅರವಿಂದ್ ಬೆಲ್ಲದವ್ರಿಗೆ ಅವ್ರು ಹೇಳಿದ್ರು, ಅವ್ರು ಒಪ್ಕೊಂಡ್ರು, ನಾ ಬರ್ತೀನಪ್ಪ, ಸೆಷನ್ ಮುಗಿತದ ಬರ್ತೀನಿ ಅಂತ ಅಂದಿದ್ರು. ಬಟ್ ಈಗ ಸೆಷನ್ ಏನೋ ಎಕ್ಸ್ಟೆಂಡ್ ಆಗಿದೆ, ಅವ್ರು ಬರ್ತಾರೆ. ನಮ್ಮ ರವಿ ಗುತ್ತಲ್ ಅಂತ ಹೇಳಿ ಅವರು ಹುಬ್ಬಳ್ಳಿಯವರೇ, ಅವರು ಈಗ ಏಕಸ್ ಇಂಡಸ್ಟ್ರೀಸ್ ಚೀಫ್ ಟೆಕ್ನಾಲಜಿಕಲ್ ಆಫೀಸರ್ ಅವರಿದ್ದಾರೆ, ಅವ್ರು ಬರ್ತಾರೆ. ಆಮೇಲೆ ನಮ್ಮ VTU ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆಗಿ ಹೊಸದಾಗಿ ಈಗ ಚಾರ್ಜ್ ತಗೊಂಡ ಪ್ರಸಾದ್ ರಾಂಪುರೆ ಅಂತ ಹೇಳಿ ಬೆಳಗಾವಿಯವರು, ಅವ್ರು ಬರ್ತಾರೆ. ಪ್ರಸಾದ್ ರಾಂಪುರೆ, ಡಾಕ್ಟರ್ ಪ್ರಸಾದ್ ರಾಂಪುರೆ ಅಂತ ಹೇಳಿ. ಆಮೇಲೆ ಗುರುದತ್ ಪ್ರಭು ಅಂತ ಹೇಳಿ, ಅವರು ಬೆಂಗಳೂರಿನಲ್ಲಿ ಅವ್ರದ್ದು ಹಲವಷ್ಟೆಲ್ಲ ಉದ್ಯೋಗಗಳಿವೆ, ಇಂಡಸ್ಟ್ರೀಸ್ ಇವೆ.
ಅದಲ್ದೇನೆ ಅವರು ಸಾಮಾಜಿಕ ಕಾರ್ಯಕರ್ತರು. ಈ ಒಂದು ಗೋಶಾಲೆ, ದೊಡ್ಡ ಗೋಶಾಲೆ, ಒಂದು ಆರ್ಗ್ಯಾನಿಕ್ ಫಾರ್ಮಿಂಗು, ಆಮೇಲೆ ಬಡ ಮಕ್ಕಳಿಗೆ ಒಂದು ಸಹಾಯ ಕೇಂದ್ರ ಅಂತದ್ರೆಲ್ಲ ಸೋಷಿಯಲ್ ಆಕ್ಟಿವಿಸ್ಟ್ ಪ್ಲಸ್ ಎಂಟರ್ಪ್ರಿನರ್ ಅಂತವ್ರಿದ್ದಾರೆ. ಅವರು ಒಬ್ರು ನಮ್ಮ ಗೆಸ್ಟ್ ಆಗಿ ಬರ್ತಾರೆ. ಆಮೇಲೆ ನಮ್ಮ ಸೆಕ್ರೆಟರಿ ಜೀವಂದರ್ ಕುಮಾರ್ ಅವರು ಇರ್ತಾರೆ. 2 ದಿವಸ ಬೆಳಗ್ಗೆ 10 ನಮ್ದು ಇದು ಆಗ್ತದೆ, ಕಾರ್ಯಕ್ರಮ ಶುರು ಆಗ್ತದೆ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.